ಇವತ್ತು ನಮ್ಮ ಸೌಮ್ಯ ರೆಡ್ಡಿಯವರು, ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು, ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ದೇನೆ, ಎಲ್ಲ ಸಮಾಜದವರು ಹೇಳ್ತಾ ಇದ್ದೇವೆ, 6 ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ 6 ಜನ ಹೆಣ್ಮಕ್ಳು. ಕೆಲವರು ಹೇಳ್ತಾ ಇದ್ರು ನನಗೆ ಯಾವ ಟಿವಿಲಿ, ನೋಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಬ್ಬರು ಓಟ್ ಹಾಕಿದ್ರು, ಇದೇನು ಆಗಲಿಲ್ವಲ್ಲ ಅಂತೇಳಿ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, 8 ಜನ ಒಬ್ಬರಿಗೆ ನಾವು ಸೀಟನ್ನ, ಒಬ್ಬರು ಬಂಟು, ಒಬ್ಬರು ರೆಡ್ಡಿ, 4 ಜನ, ಒಬ್ಬರು ಒಟ್ಟು ಸೇರಿ 8 ಜನ ಒಬ್ಬರಿಗೆ ಮೊದಲನೇ ಬಾರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ 28 ಸೀಟಲ್ಲಿ 8 ಸೀಟನ್ನ ಕೊಟ್ಟಿದೆ. ಅಂದ್ರೆ ಇವತ್ತು ನಾವು ಯುವಕರಿಗೆ, ವಿದ್ಯಾವಂತರಿಗೆ, ಪ್ರಜ್ಞಾವಂತರಿಗೆ ಇವತ್ತು ನಾವು ಸೀಟನ್ನು ಕೊಟ್ಟಿದ್ದೇವೆ. ನಾನು ಬಿಜೆಪಿ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ. ಯಾವ ಬಿಜೆಪಿ ಗಾಳಿನೂ ಇಲ್ಲ, ಮೋದಿ ಗಾಳಿನೂ ಇಲ್ಲ, ಯಾವ ಗಾಳಿನೂ ಇಲ್ಲ. ಒಂದೇ ಒಂದು ಗಾಳಿ ಇದೆ ಅಂತಂದ್ರೆ ಕಾಂಗ್ರೆಸ್ ಗಾಳಿ, 5 ಗ್ಯಾರಂಟಿ ಗಾಳಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಕುಟುಂಬದವರು ಅಪ್ಪ ಅಧಿಕಾರಕ್ಕೆ ಬಂದಂತ ಸರ್ಕಾರ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವರು ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತೋ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. ನಾನು ಹೇಳ್ತಾ ಇರೋದಿಷ್ಟೇ, ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ. ನಮಗೆ ಕೊಡಬೇಕಾದಂತ ತೆರಿಗೆ ನಾವು ಕೊಡಲಿಲ್ಲ, ನಮ್ಗೆ ಕೊಡಬೇಕಾದ ಹಣವನ್ನು ಕೊಡಲಿಲ್ಲ. ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು ಇಲ್ಲಿ ನಾವು 4 ಜನ ಶಾಸಕರು ಗೆದ್ದಿರ್ಬೋದು. ಆದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಹಣೆ ಇದ್ದಿದೆ. ಕೃಷ್ಣಪ್ಪನವರು, ನಮ್ಮ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣರವರು, ರಾಮಲಿಂಗಾರೆಡ್ಡಿಯವರು, ಸೌಮ್ಯರು ಕೂಡ ಎಲೆಕ್ಷನ್ ಗೆದ್ದಿದೆ ಅಂತ. ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಮತ, ಒಂದು 25,000 ಅಂತರದಿಂದ ಗೆಲ್ಲಿಸುವಂತ ವಿಶ್ವಾಸ ನನಗೆ ಕಾಣ್ತಾ ಇದೆ. ಬೊಮ್ಮನಹಳ್ಳಿಯಲ್ಲೂ ಕೂಡ ಇವತ್ತು ಲೀಡ್ ಬರ್ತಾ ಇದೆ. ಆದ್ರಿಂದ ಹೊಸಗುಡಿ, ಬೊಮ್ಮನಹಳ್ಳಿ ಎಲ್ಲ ಕಡೆ ಸೋಮಿಯಾರವರು ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದೇ ಅನ್ನೋ ಒಂದು ವಿಶ್ವಾಸ ಇದೆ. ನಾವಿಟ್ಟು ಈ ಮಗಳು ನನ್ನ ಮಗಳು ಅಂತ ತಿಳ್ಕೊಂಡು ನೀವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಐಶ್ವರ್ಯ ಬೇರೆ ಅಲ್ಲ, ಸೌಮ್ಯ ರೆಡ್ಡಿ ಬೇರೆ ಅಲ್ಲ, ಇದಕ್ಕೆ ನಾವೆಲ್ಲ ಸೇರಿ ಜೊತೆಗೆ ಸಹಾಯ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಮತದಾರರು ಮಂಡ್ಯದವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಯಾವಾಗಲೂ ಕೂಡ ಸ್ವಾಭಿಮಾನಕ್ಕೆ ಗೌರವವನ್ನು ಕೊಟ್ಟಿದ್ದವರು. ಅವರ ನಾಯಕತ್ವ, ಅವರ ಪಾರಿಪತ್ಯನ ಮಂಡ್ಯದವರು ಯಾರಿಗೂ ಬಿಟ್ಕೊಂಡಿಲ್ಲ. ಇದು ಟೂರಿಂಗ್ ಟ್ಯಾಕಿಸ್ ರಾಜಕಾರಣ ಅಲ್ಲ, ಇದು ಸಿನಿಮಾ ರಾಜಕಾರಣ ಅಲ್ಲ, ಇದು ಬದುಕಿನ ರಾಜಕಾರಣ. ಮಂಡ್ಯ ಯಾವತ್ತೂ ಕೂಡ ಅವರು ಅವರ ನೆಲಕ್ಕೆ, ಅವರ ಜನಕ್ಕೆ ಹೋರಾಟ ಮಾಡಿದಂಥ ಧೀಮಂತ ನಾಯಕರನ್ನ ಹುಟ್ಟುದಾಕದಂಥ ಒಂದು ಸ್ಥಳ. ಸೊ ಅವರ ಸ್ವಾಭಿಮಾನ, ಆ ಮಂಡ್ಯ ಕ್ಷೇತ್ರದ ಮತದಾರರು ಮಂಡ್ಯದವರಿಗೆ ಓಟ್ ಹಾಕಿ ಅವರಿಗೆ ಗೌರವವನ್ನು ಕೊಡ್ತಾರೆ. ಒಳ್ಳೆಯ ಉದ್ಯಮಿ, 1000 ಜನಕ್ಕೆ ಉದ್ಯೋಗವನ್ನು ಕೊಟ್ಟಂಥ ಒಂದು ದೊಡ್ಡ ಕುಟುಂಬ. ಬೆಂಗಳೂರಿನಲ್ಲಿ ಹೋಗಿ, ನಾಗಮಂಗಲದಿಂದ ಹೋಗಿ, ಮಂಡ್ಯದಿಂದ ಹೋಗಿ ಕೊಟ್ಟಂಥ ಒಬ್ಬ ಸಣ್ಣ ವೆಂಕಟರಮಣ ಗೌಡ ತಿರುಪತಿ ತಿಮ್ಮಪ್ಪನ ಹೆಸರು. ಇವತ್ತು ಅವರು ಗೆಲ್ತಾರೆ ವಿಶ್ವಾಸ. ಸರ್, ಹಿಂದೆ ಕುಮಾರಸ್ವಾಮಿ ಅವರ ಮಗನ ಪರವಾಗಿ ಬಂದಿದ್ರು, ಸ್ನೇಹಿತರ ಪರವಾಗಿ. ಇವತ್ತು ಅವ್ರ ವಿರುದ್ಧ ಬಂದಿದ್ದೀರಿ. ಇವತ್ತು 2019 ಜೋಡೆತ್ತು ಅಂತಂದಿದ್ರು. ಅದು ವರ್ಕೌಟ್ ಆಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ಸಹಾಯ ಮಾಡಿದ್ದೆ, ಆದರೆ ಜನ ಓಟ್ ಕೊಡಲಿಲ್ಲ. ಇವತ್ತು ಅದಕ್ಕೆ ನಾವು ತೀರ್ಮಾನ ಮಾಡಿದೋ, ಹೊರಗಡೆಯವ್ರಿಗೆ ಯಾರಿಗೂ ಕೊಡೋದು ಅರ್ಥ ಇಲ್ಲ, ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ 8 ಒಕ್ಕಲಿಗರಿಗೆ ಯಾವಾಗೂ ಕೊಟ್ಟಿಲ್ಲ. ನನ್ನ ನಾಯಕತ್ವದಲ್ಲಿ 8 ಜನ ಒಕ್ಕಲಿಗರಿಗೆ, ಮೈಸೂರಲ್ಲಿ ಒಕ್ಕಲಿಗರು ಕೊಟ್ಟಿದ್ದೀವಿ, ಬೆಂಗಳೂರು ನಗರದಲ್ಲಿ 2 ಒಕ್ಕಲಿಗರು ಕೊಟ್ಟಿದ್ದೀವಿ, ಸೌಮ್ಯ ರೆಡ್ಡಿಗೆ ಮತ್ತು ನಮ್ಮ ರಾಜೇಗೌಡರಿಗೆ
ಅಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದೀವಿ. ಒಟ್ಟು 8 ಜನ ಒಕ್ಕಲಿಗರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಈ ಚುನಾವಣೆ ಧರ್ಮಯುದ್ಧ ಅಂತ ಸರ್, ಈ ಚುನಾವಣೆ ಧರ್ಮಯುದ್ಧ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಚುನಾವಣೆ ಧರ್ಮ ಯುದ್ಧಕ್ಕೆ ಯಾರು ತನಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು, ಯಾರು ಪ್ರಧಾನಮಂತ್ರಿ ಮಾಡಿದ್ರು, ಯಾರಿಗೆ ಅಧಿಕಾರ ಕೊಟ್ಟರು, ಅದನ್ನ ಕರ್ಮಭೂಮಿ ಬಿದ್ದವರು ಆ ಕರ್ಮಭೂಮಿನ ಬಿಸಾಕ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಬಾರಿ ಕಾಂಗ್ರೆಸ್ ಅಭ್ಯರ್ಥಿ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನಾವು ಗುರುಸಿ ಕಾಂಗ್ರೆಸ್ ಕುಟುಂಬದ ಒಬ್ಬ ಸದಸ್ಯರಿಗೆ ಕೊಟ್ಟಿದ್ದೀವಿ. ಮಂಡ್ಯ ಜನ ಬಹಳ ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇತಿಹಾಸ ಹೊಸದಾಗಿ ಸೃಷ್ಟಿ ಆಗ್ತಾ ಇದೆ. ಸರ್ ನಿಮ್ಮ ಹಳೆ ಸ್ನೇಹಿತರು ಸರ್ ಓಕೆ ಸರ್. ಓಕೆ ಸರ್. ವೋಟ್ ಲಿಸ್ಟ್ ಎಕ್ಸ್ಟ್ರಾ ಗೆಸ್ ಆಗ್ತದೆ ಸರ್. ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶನಾಗಿದ್ದು ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತ ಸಂವಿಧಾನದಲ್ಲಿ ನೈತಿಕ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತೀಯ ಸಾರ್ವಭೌಮತ್ವವನ್ನು ಸಮಗ್ರತೆ ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಸರ್ ಕ್ಯಾಪ್ ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆ ನಿಂತ್ಕೊಳ್ಬಹುದು, ಯಾರು ಅದಕ್ಕೆ ನಾವು ತಕರಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ನಾನು ಹೇಳೋದಷ್ಟೇ, ಇವತ್ತು ತಮ್ಗೆಲ್ಲ ಹಾಸನದಿಂದ ಬಂದ್ರು, ಹುಟ್ಟದ ಭೂಮಿ ಮಂಡ್ಯಕ್ಕೆ, ನಮ್ಮ ರಾಮನಗರಕ್ಕೆ ಬಂದ್ರು. ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತು. ದೇಶದ ಪ್ರಧಾನಿ ನಾವು ಕೂಡ ಮುಖ್ಯಮಂತ್ರಿಯನ್ನ ಕುಮಾರಸ್ವಾಮಿ ಅವರಿಗೆ ಕಳೆದ ಬಾರಿ ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತ ಮಾಡಿದ್ರು. ಇವತ್ತು ನಾನು ಮೋಸ ಮಾಡಿದೆ ಅಂತ ಹೇಳ್ತಾರೆ. ಅವರ ಜೊತೆಯಲ್ಲಿ GT ದೇವೇಗೌಡರು ಇದ್ದಾರೆ, ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದ್ದಾರೆ, ನಮ್ಮ ಚನ್ನಯ್ಯಪಟ್ಟಣದ ಬಾಲಕೃಷ್ಣ ಇದ್ದಾರೆ, ಶಿವಲಿಂಗೇಗೌಡರು ಇದ್ರು. ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದೋ, ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ, ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ. ಈ ಪಕ್ಷದಲ್ಲಿ ಯಾವ ತರದ ತೊಂದರೆನೂ ಆಗ್ಬಾರ್ದು ಅಂತೇಳಿ 5 ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ, ಬಿಜೆಪಿನ ದೂರ ಇಡೋಣ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟು, ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ. ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನ ಕೊಡಬಹುದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿನ್ನ ಯೋಗಕ್ಷೇಮ ಮುಖ್ಯ ಅಂತೆ. ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವನ MP ಮಾಡ್ತು, MP 2 ಸತಿ MP ಮಾಡ್ತು, ತಂದೆನ MP ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ